ಸರಿ, ಏನು ವಿಷಯ ಹೇಳಿ. ನಾವು ಸಕಲೇಶ್ಪುರಕ್ಕೆ ಹೋದಾಗ ರೌಡಿಗಳೆಲ್ಲ ಬಂದು ನನಗೆ ತೊಂದರೆ ಕೊಟ್ರಲ್ವಾ, ಅದೇ ಅವತ್ತು ರಾತ್ರಿ ನಮ್ಮ ಮೇಲೆ ಅಟ್ಯಾಕ್ ಆದಾಗ. ಅವತ್ತಿನ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಕೋಪ ಬರುತ್ತೆ. ಯಾಕೆ? ಅವತ್ತು ರಾತ್ರಿ ನಂಗೆ ಏನಾಗಿತ್ತು ಅಂತಾನೆ ಗೊತ್ತಿಲ್ಲ. ಒಂಚೂರು ಪ್ರಜ್ಞೆ ಇಲ್ಲದೆ ಹಾಗೆ ಮಲಗ್ಬಿಟ್ಟಿದ್ದೆ. ಆ ರೌಡಿಗಳ ಕಥೆ ಇರಲಿ, ನಮ್ಮ ಫಸ್ಟ್ ನೈಟ್ ಅಂತ ಗೊತ್ತಿದ್ರೂ ಕುಂಭಕರ್ಣನ್ ಥರ ಮಲಗ್ಬಿಟ್ಟಿದ್ದೆ. ಲೈಫಲ್ಲಿ ನೆನ್ಪಿಟ್ಕೋಬೇಕಾದ ದಿನ ಅದು. ಛೇ, ನಿಜವಾಗ್ಲೂ ಅವತ್ತೇನಾಯ್ತು ಅಂತ ನಿಮಗೆ ನೆನಪಿಲ್ವಾ? ಸೀರಿಯಸ್ಲಿ ನೆನಪಿಲ್ಲ ಸಿಂಧು ಅವರೇ. ನಾನು ನಿಮಗೋಸ್ಕರ ಹೂ ಹಾಸಿದ ಹಾಸಿಗೆ ಮೇಲೆ ಕಾಯ್ತಾ ಇದ್ದೆ. ತುಂಬ ಹೊತ್ತು ಕಾದೆ. ಆಗ ಕ್ಷಣ ಎಲ್ಲ ಯುಗ ಥರ ಫೀಲ್ ಆಗ್ತಾ ಇತ್ತು. ಕೊನೆಗೂ ನೀವು ಬಂದ್ರಿ. ನನಗೆ ನಿಮ್ಮನ್ನು ನೋಡೋಕ್ಕೆ ನಾಚಿಕೆ ಆಗ್ತಾ ಇತ್ತು. ನಿಜವಾಗ್ಲೂ ಗಂಡಸರಿಗೆ ನಾಚಿಕೆ ಆಗತ್ತೆ ಅಂತ ಅವತ್ತೇ ಗೊತ್ತಾಗಿದ್ದು. ಆಮೇಲೆ ಆಮೇಲೆ ನೀವು ಒಳಗಡೆ ಬಂದ್ರಿ. ನಿಮ್ಮನ್ನು ನೋಡೋ ಧೈರ್ಯ ಇಲ್ಲದೆ ನನ್ನ ಮುಖನ ಆ ಕಡೆ ತಿರುಗಿಸ್ಕೊಂಡ್ಬಿಟ್ಟೆ. ನೀವು ಸಡನ್ ಆಗಿ ಲೈಟ್ ಆಫ್ ಮಾಡಿದ್ರಿ. ಆಮೇಲೆ ಯಾಕೆ, ನಿಮಗೆ ನೆನಪಿಲ್ವಾ? ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ಆಸೆ. ಸರಿ, ನೀವು ನನ್ನ ಹತ್ರ ಬರೋಕ್ಕೆ ಶುರು ಮಾಡಿದ್ರಿ. ನನ್ನ ಹೃದಯದ ಶಬ್ದ ನನಗೆ ಕೇಳೋ ಅಷ್ಟು ಜೋರಾಗಿ ಕೂಗೋಕ್ಕೆ ಶುರು ಮಾಡ್ತು. ಆಗ ನಾನು ಏನು ಮಾತಾಡಿದ್ರು ನೀವೇನೂ ಮಾತಾಡದೆ ನಿಮ್ಮ ಕೈಯಲ್ಲಿರೋ ಬಳೆ ಗೆಜ್ಜೆಯಿಂದನೇ ನನ್ನ ಪ್ರಶ್ನೆಗೆ ಉತ್ತರ ಹೇಳಿಸಿದ್ರಿ. ಆಮೇಲೆ ನೀವು ನನಗೆ ಹಾಲು ಕೊಟ್ರಿ. ನಾನು ಎಲ್ಲ ಹಾಲು ಕುಡಿದ್ಬಿಟ್ಟೆ. ಆಮೇಲೆ ಕಣ್ಬಿಟ್ಟಾಗ ಬೆಳಗ್ಗೆ ಆಗಿತ್ತು. ಆಗ ನಿಮ್ಮ ಮೇಲೆ ಅಟ್ಯಾಕ್ ಆಗಿರೋ ವಿಷಯ ಗೊತ್ತಾಯ್ತು. ಹೌದು, ಯಾಕೆ ಸಿಂಧು ಅವರೇ ಆ ಹಳೆ ವಿಚಾರ, ಆ ಕೇಡಿಗಳ ಸುಳಿವೇನಾದ್ರೂ ಸಿಕ್ತಾ? ಇಲ್ಲ, ಅದು ಸುಮ್ಮನೆ ನೆನ್ಪಾಯ್ತು, ಅದಕ್ಕೆ ಕೇಳ್ದೆ. ಯಾವುದ್ರ ಬಗ್ಗೆ ನೆನಪಾಗಿದ್ದು? ಫಸ್ಟ್ ನೈಟ್ ಬಗ್ಗೆನಾ? ಪಾಪ ವಿರಾಟ್ಗೂ ಅಲ್ಲಿ ಏನಾಯ್ತು ಅನ್ನೋದೇ ನೆನಪಿಲ್ಲ. ನನಗೆ ಇಶಾನಿ ಮಾತನ್ನ ನಂಬೇಕಾ ಬೇಡ್ವಾ ಅನ್ನೋದೇ ಗೊಂದಲ ಆಗ್ಬಿಟ್ಟಿದ್ಯಲ್ಲ. ಈಗೇನ್ ಮಾಡ್ಲಿ ನಾನು? ಒಂದು ಅರ್ಥ ಆಗ್ತಿಲ್ಲ ನನಗೆ.